ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಜ್ಞಾನಗಮ್ಯ ವಾಹಿನಿ ಸದ್ಭಕ್ತರಿಗೆ ನಾನಾ ತೀರ್ಥಗಳ ಪರಿಚಯವನ್ನು ಮಾಡಿಸಿಕೊಡ್ತಾ ಇದೆ. ಇದಕ್ಕೆ ಉಡುಪಿಯ ನಂದಿತಾ ಅವರು ಸಹಕಾರವನ್ನು ಕೂಡ ನೀಡಿದ್ದಾರೆ. ಭಾರತದ ಉದ್ದಗಲಕ್ಕೂ ಕೂಡ ನಾನಾ ಕ್ಷೇತ್ರಗಳು ಹರಡಿ ನಿಂತಿವೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪವಿತ್ರವಾದಂತಹ ಕ್ಷೇತ್ರಗಳು ತಲೆ ಎತ್ತಿ ನಿಂತಿವೆ. ಅವುಗಳನ್ನೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ನಮಗೆ ಭಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ನೀಡಿದ್ದಾರೆ. ಅವರಿಗೆ ನಾವು ಎಂದೆಂದಿಗೂ ಕೂಡ ಚಿರಋಣಿಗಳಾಗಿ ಇರಬೇಕು. ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಭಗವಂತನ ರೂಪ ಇದೆ, ಅಲ್ಲಿ ಚಿಂತನೆ ಮಾಡಬೇಕಾದಂಥ ಕ್ರಮ ಏನು, ಅದರ ವೈಶಿಷ್ಟ್ಯ ಏನು, ಮಹಾಭಾರತವೋ ಅಥವಾ ಬೇರೆ ಬೇರೆ ಪುರಾಣಗಳೋ ಅವುಗಳ ಬಗ್ಗೆ ಏನು ಶ್ಲಾಘನೆ ಮಾಡಿದೆ, ಅವೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ನಮಗೆ ಭಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ನೀಡಿದ್ದಾರೆ. ಅವರನ್ನು ಸ್ಮರಿಸ್ತಾ ಅವರ ಅನುಗ್ರಹವನ್ನು ಬೇಡ್ತಾ ಇವತ್ತಿನ ದಿವಸ ಪ್ರಭಾಸ ಕ್ಷೇತ್ರದ ಬಗ್ಗೆ ಉಲ್ಲೇಖವನ್ನು ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಪ್ರಭಾಸ ಬಹಳ ಉತ್ತಮವಾದಂತಹ ಕ್ಷೇತ್ರ. ಕೃಷ್ಣನೂ ಕೂಡ ಇಲ್ಲಿಗೆ ಹೋಗಿ ಅನಂತರದಲ್ಲಿ ಪರಂಧಾಮಕ್ಕೆ ಹೋದನಂತೆ. ಉತ್ಪಾತಗಳೆಲ್ಲ ನಡೀತಾ ಇವೆ, ಅಂದರೆ ಅಪಶಕುನಗಳೆಲ್ಲ ಕಾಣಿಸ್ತಾ ಇವೆ. ಹಾಗಾಗಿ ಪ್ರಭಾಸಂ ಯಾಸ್ಯಾಮೋ ಯತ್ರ ಪ್ರತ್ಯಕ್ ಸರಸ್ವತಿ, ಹೀಗೆ ಸ್ಪಷ್ಟವಾಗಿ ಕೃಷ್ಣ ಭಾಗವತದಲ್ಲಿ ಯಾದವರನ್ನು ಕುರಿತು ಹೇಳ್ತಾನೆ. ಇಲ್ಲ, ತುಂಬ ಉತ್ಪಾತಗಳು ಕಾಣಿಸ್ತಾ ಇವೆ, ಅಪಶಕುನಗಳು ಕಾಣಿಸ್ತಾ ಇವೆ. ಹೀಗೆ ಅಪಶಕುನ ಕಂಡ್ರೆ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಪ್ರಭಾಸ ಕ್ಷೇತ್ರಕ್ಕೆ ಹೋಗೋಣ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ನಾನು ಮಾಡುವಂತಹ ಧರ್ಮ ಕಾರ್ಯ, ಅದು ದಾನ ಆಗಿರಬಹುದು, ಹೋಮ ಆಗಿರಬಹುದು, ಯಾವುದೇ ಜಪ ಆಗಿರಬಹುದು, ಅದೆಲ್ಲವೂ ಕೂಡ ಕ್ಷೇತ್ರದಲ್ಲಿ, ಇಂತಹ ಮಹತ್ತರವಾದಂತಹ ಕ್ಷೇತ್ರದಲ್ಲಿ ಹೋಗಿ ಮಾಡಿದಾಗ ಅದರ ಫಲ ಇನ್ನೂ ಹೆಚ್ಚಿನದ್ದಾಗಿರುತ್ತೆ. ಯಾಕೆ ಅಂದರೆ ಅಲ್ಲಿ ಭಗವಂತನ ಸನ್ನಿಧಾನ, ಅಲ್ಲಿ ಭಗವಂತನ ರೂಪ ವಿಶೇಷವಾಗಿ ಇರ್ತದೆ. ಆ ಕಾರಣದಿಂದಾಗಿ ಅಲ್ಲಿ ಹೋಗಿ ಮಾಡುವಂಥದ್ದು ವಿಶೇಷ ಅಂತ ತಿಳಿಸ್ಲಿಕ್ಕೋಸ್ಕರ ಕೃಷ್ಣ ತನ್ನ ಯಾದವರನ್ನೆಲ್ಲ ಕರೆದುಕೊಂಡು ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ತಾನೆ. ಅದರ ಸ್ತೋತ್ರವನ್ನು ವಾದಿರಾಜರು ಮಾಡ್ತಾರೆ. ಸರಸ್ವತೀ ಹಿರಣ್ಯಾಭ್ಯಾಂ ಸಂಗೋ ಯತ್ರಾಪರಾಂ ಬುಧೇ ಪ್ರಭಾಸಾಖ್ಯಂ ತದಾಭಾತಿ ಪ್ರಭಾಸಹಿ ಯತೋ ಭುವಃ. ಪ್ರಭಾಸ ಅಂತ ಈ ಕ್ಷೇತ್ರಕ್ಕೆ ಹೆಸರು. ಪ್ರಭಾ ಅಂದರೆ ಬೆಳಕು, ಆಸ ಅಂದರೆ ಇತ್ತು, ಇದೆ. ಇದು ಎಂದೆಂದೂ ಬೆಳಗುವಂತಹ ಕ್ಷೇತ್ರ, ಇಡೀ ಭೂಮಿಗೆ ಪ್ರಕಾಶಮಾನವಾದಂಥ ಕ್ಷೇತ್ರ. ಬೆಳಗುತ್ತಾ ಇದೆ, ಪ್ರಕಾಶಮಾನವಾಗ್ತಾ ಇದೆ ಅಂತಂದರೆ ಅದರಲ್ಲಿ ವೈಶಿಷ್ಟ್ಯ ಇದೆ ಅಂತ ಅರ್ಥ. ಇದು ಭೂಮಿಯ ಬೆಳಗು, ಭೂಮಿಯ ಕಾಂತಿಯೆಲ್ಲ ಇಲ್ಲಿದೆ. ಹಾಗಾಗಿ ಇದಕ್ಕೆ ಪ್ರಭಾಸ ಅಂತ ಹೆಸರು. ಇಲ್ಲಿ ಪಶ್ಚಿಮ ಸಮುದ್ರದಲ್ಲಿ ಸರಸ್ವತಿ ಮತ್ತು ಹಿರಣ್ಯ ಅನ್ನುವಂಥ ನದಿಗಳು ಬಂದು ಸೇರ್ತಾವೆ. ಹೀಗೆ ಎರಡು ನದಿಗಳು ಬಂದು ಸಮುದ್ರದಲ್ಲಿ ಸೇರುವಂತಹ ಪುಣ್ಯಕ್ಷೇತ್ರ ಪ್ರಭಾಸ. ಇದೇ ಪ್ರಭಾಸ ಕ್ಷೇತ್ರದಲ್ಲಿ ಬಂದು ಕೃಷ್ಣ ತನ್ನ ಯಾದವರೊಂದಿಗೆ ಮಿಂದು ಧರ್ಮ ಕಾರ್ಯಗಳನ್ನೆಲ್ಲ ಮಾಡಿ, ನಾನಾ ವಿಧವಾಗಿರ್ತಕ್ಕಂಥ ದಾನ ಧರ್ಮಗಳನ್ನೆಲ್ಲ ಮಾಡಿ ಆನಂತರದಲ್ಲಿ ತಾನು ಪರಂಧಾಮಕ್ಕೆ ಹೊರಟ. ಇಲ್ಲಿಯೇ ಯಾದವರೆಲ್ಲರೂ ಕೂಡ
ಪರಸ್ಪರ ಬಡಿದಾಡಿಕೊಂಡು ಅಂತ್ಯವನ್ನು ಕಂಡರು. ಹೀಗೆ ಯಾದವರ ಅಂತ್ಯವನ್ನು ಸ್ಮರಿಸುವಂತಹ, ವಿಶೇಷವಾಗಿ ಫಲವನ್ನು ಕೊಡುವಂತಹ ಭಗವತ್ ಸನ್ನಿಧಾನದಿಂದ ಶುದ್ಧವಾಗಿರ್ತಕ್ಕಂತಹ ಕ್ಷೇತ್ರ ಈ ಪ್ರಭಾಸ ಕ್ಷೇತ್ರ ಅಂತ ಅನ್ನಿಸ್ಕೊಂಡಿದೆ. ಇದರ ಪಕ್ಕದಲ್ಲಿಯೇ ಮತ್ತೊಂದು ಸರೋವರ ಇದೆ, ಅದಕ್ಕೆ ಬಾಣಗಂಗಾ ಅಂತ ಕರೆದಿದ್ದಾರೆ. ಇದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಾಣಗಂಗಾ ಅಂದರೆ ಇಲ್ಲಿಯೇ ಬಾಣವನ್ನು ಎಸೆದದ್ರಿಂದ ಒಂದು ತೀರ್ಥವಾಗಿದೆ, ಗಂಗಾ ಸನ್ನಿಧಾನ ಇದೆ, ಅದರಿಂದಾಗಿ ಇದನ್ನು ಬಾಣಗಂಗಾ ಅಂತ ಕರೆದಿದ್ದಾರೆ. ಅದೇನು ಬಾಣ ಎಸೆದದ್ರಿಂದ ಬಂದದ್ದು ಅಂದರೆ, ಕೃಷ್ಣನ ಕಾಲಿಗೆ ಚುಚ್ಚಿದಂತಹ ಬಾಣವನ್ನು ಕಿತ್ತು ಎಸೆದನಂತೆ ಕೃಷ್ಣ. ಯಾವಾಗ ಯಾದವರೆಲ್ಲರೂ ಕೂಡ ಪರಸ್ಪರ ಬಡಿದಾಡಿಕೊಂಡ್ರೋ ಆವಾಗ ಬಲರಾಮನು ಕೂಡ ಸಮುದ್ರದಲ್ಲಿ ಸೇರಿ ಹೋದ. ಕೃಷ್ಣನು ಕೂಡ ನಾನಿಲ್ಲಿ ಇರೋಲ್ಲ ಅಂತ ದೂರಕ್ಕೆ ಬಂದಂತೆ. ದೂರಕ್ಕೆ ಬಂದು ಕಾಲು ಚಾಚಿ ಮಲಗಿದ್ದಾನೆ. ಯಾರೋ ಒಬ್ಬ ಬೇಡರವನು ಕೃಷ್ಣನ ಕಾಲನ್ನು ಕಂಡ. ಕೆಂಪಾದಂತಹ ಆ ಪಾದಗಳು, ದೂರದಿಂದ ನೋಡಿ ಯಾವುದೋ ಹಕ್ಕಿ ಕೂತಿದೆ ಅಂತ ಅಂದುಕೊಂಡು ಬಾಣವನ್ನು ಬಿಟ್ಟು ಬಿಟ್ಟ. ಕೃಷ್ಣನ ಪರಂಧಾಮ ಯಾತ್ರೆಗೆ ಇಷ್ಟು ಸಾಕಿತ್ತು. 18 ಅಕ್ಷೋಹಿಣಿ ಸೈನ್ಯದೊಂದಿಗೆ ಜರಾಸಂಧ ಬಂದರೂ ಕೂಡ ಕೃಷ್ಣನನ್ನು ಏನೂ ಮಾಡಲಿಕ್ಕಾಗಿಲ್ಲ. 18 ಬಾರಿ ಯುದ್ಧಕ್ಕೆ ಬಂದರೂ ಕೂಡ ಸೋಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಕೃಷ್ಣನನ್ನು. ಅಂತಹ ವಜ್ರಮಯ ಶರೀರ ಕೃಷ್ಣ. ಅಂಥವನಿಗೆ ಯಾರೋ ಒಬ್ಬ ಸಾಮಾನ್ಯ ಬೇಟೆಗಾರ ಒಂದು ಬಾಣವನ್ನು ಎಸೆದ್ರೆ ಅಷ್ಟು ಸಾಕಿತ್ತು ಕೃಷ್ಣ ಹೊರಡಲಿಕ್ಕೆ. ತಾನು ಪ್ರಾಣವನ್ನು ಬಿಡುತ್ತೇನೆ ಅಂತ ಹೊರಡೋ ನಾಟಕವನ್ನು ಮಾಡಿದ. ವಾಸ್ತವಿಕವಾಗಿ ಅದೇ ಶರೀರದೊಂದಿಗೆ ಕೃಷ್ಣ ಪರಂಧಾಮಕ್ಕೆ ಹೋದ. ಆದರೆ ದುಷ್ಟರ ದಾರಿ ತಪ್ಪಿಸಬೇಕು ಅನ್ನುವಂಥ ಕಾರಣದಿಂದಾಗಿ ಸುಮ್ಮನೆ ಒಂದು ದೇಹವನ್ನು ಸೃಷ್ಟಿ ಮಾಡಿ ಅಲ್ಲಿ ಹಾಕಿದ್ದ. ಅದನ್ನೇ ಮುಂದೆ ಅರ್ಜುನ ಕಂಡು ಅಂತ್ಯ ಸಂಸ್ಕಾರ ಇತ್ಯಾದಿಗಳನ್ನು ಮಾಡಿದ ಅಂತ ಉಲ್ಲೇಖ ಮಾಡ್ತಾರೆ. ಹೀಗೆ ಒಬ್ಬ ಬೇಟೆಗಾರ ಕೃಷ್ಣನ ಕಾಲಿಗೆ ಏನು ಬಾಣವನ್ನು ಹೊಡೆದ, ಅಂತಹ ಪ್ರಸಂಗ ತುಂಬ ಚೆನ್ನಾಗಿ ಉಲ್ಲೇಖ ಮಾಡ್ತದೆ ಭಾಗವತ. ಆ ಬೇಟೆಗಾರ ಬಂದು ಕೃಷ್ಣನನ್ನು ಕೇಳಿಕೊಂಡಂತೆ, ಯಸ್ಯಾತ್ಮಯೋಗ ರಚಿತಂ ನ ವಿದುರು ವಿರಿಂಚ ರುದ್ರಾದಯೋಸ್ಯ ತನಯ ಪತಯೋ ಗಿರಾಂಗೆ ತ್ವನ್ಮಾಯಯ ವಿಹತ ದೃಷ್ಟಯೇತದಂಚ ಕಿಂ ತಸ್ಯತೆ ವಯಮ ಸದ್ಗತಯೋ ಗೃಣೀಮಃ. ಬೇಟೆಗಾರ ಬಂದು ಕೇಳ್ಕೊಂಡ, ಭಗವಂತ ಕ್ಷಮಿಸ್ಬಿಡೋ, ನನ್ನನ್ನು ಗೊತ್ತಾಗಲಿಲ್ಲ, ತಪ್ಪಿಬಿಟ್ಟಿದ್ದೇನೆ. ಯಾವ ಮಹಾಮಹಾ ದೇವತೆಗಳು ಅಂತಿದ್ದಾರೆ, ತತ್ವಾಭಿಮಾನಿ ದೇವತೆಗಳೇ ಆಗಿರಬಹುದು, ಅವರನ್ನೂ ಕೂಡ ನಿನ್ನ ಮಾಯೆ ದಾರಿ ತಪ್ಪಿಸಿಬಿಡ್ತದೆ, ಕಣ್ಣು ತಪ್ಪಿಸಿಬಿಡ್ತದೆ ನಿನ್ನ ಮಾಯೆ. ಅಂಥದ್ದು ಇನ್ನು ನಾನೆಲ್ಲ ಏನು ಲೆಕ್ಕವೋ, ನಿನ್ನ ಬಗ್ಗೆ ಏನಂತ ಹಾಡಿ ಹೊಗಳಲಿ, ಯಾವ ಸಂಸ್ಕಾರವೂ ಇಲ್ಲದವನು ನಾನು, ತಪ್ಪನ್ನೇ ಮಾಡಿಕೊಂಡು ಜೀವನದಲ್ಲಿ ಹೆಜ್ಜೆ ಹಾಕ್ತಾ ಇರುವವನು, ಇವತ್ತು ತಪ್ಪು ಹೆಜ್ಜೆ ತುಳಿದಿದ್ದೇನೆ, ಕ್ಷಮೆ ಕೇಳಿಕೊಳ್ಳೋಣ, ನಿನ್ನನ್ನು ಪ್ರಾರ್ಥಿಸಿಕೊಳ್ಳೋಣ ಅಂದರೆ ನನಗೆ ಮಾತಾಡಲಿಕ್ಕೂ ಬರೋಲ್ವೋ, ಕ್ಷಮಿಸಿಬಿಡು ನನ್ನನ್ನು ಅಂತ ಕೇಳಿಕೊಳ್ತೇನೆ ಅಂತ ಬಹಳ ವಿನಮ್ರನಾಗಿ ಆ ಬೇಟೆಗಾರ ಕೃಷ್ಣನನ್ನು ಪ್ರಾರ್ಥಿಸಿಕೊಂಡಂಥ ಕ್ಷೇತ್ರ ಇದು. ಹೀಗೆ ಬಾಣವನ್ನು ಕಾಲಿಗೆ ಹೊಡೆದರೂ ಕೂಡ ಕೃಷ್ಣ ಅವನನ್ನು ಕ್ಷಮಿಸಿದ, ಅವನಿಗೆ ಅನುಗ್ರಹ ಮಾಡಿದ, ಅವನಿಗೆ ಉತ್ತಮ ಲೋಕವನ್ನೇ ಕೊಟ್ಟನಂತೆ. ಹಾಗೆ ಆ ಬೇಟೆಗಾರ ಹೋದ ನಂತರ ಆ ಬಾಣವನ್ನು ಕಿತ್ತು ಎಸೆದ ಕೃಷ್ಣ. ಹಾಗೆ ಬಾಣ ಕಿತ್ತು ಎಸೆದಾಗ ಅಲ್ಲಿ ಒಂದು ಸರೋವರ ಉಂಟಾಯಿತು. ಅದನ್ನೇ ಭಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಬಾಣ ಪ್ರಯೋಗ ಸಂಜಾತ ಬಾಣಗಂಗಾ ವಿಭಾತಿ ಸಾ
ಸ್ವಚ್ಛ ಸ್ಮರದ ಗಚ್ಛೇತ್ರಿ ಕೃಷ್ಣ ಕೀರ್ತಿರಿವೋನ್ಮುಖಿ. ಬಾಣಪ್ರಯೋಗದಿಂದಾಗಿ ಉಂಟಾದಂಥದ್ದು ಈ ಬಾಣಗಂಗಾ ಎಂಬುದಾಗಿ ವಾದಿರಾಜಗುರು ಸಾರ್ವಭೌಮರು ಉಲ್ಲೇಖ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಸ್ವಾರಸ್ಯವನ್ನು ತೋರಿಸ್ತಾರೆ. ಇದು ಬಹಳ ಆಳವಾದಂಥ ಸರೋವರ ಅಲ್ಲ, ಆದರೂ ಕೂಡ ಬಹಳ ಸ್ವಚ್ಛವಾದಂತಹ ನೀರು. ಇದು ಕೃಷ್ಣನ ಕೀರ್ತಿ ಇದ್ದಂತೆ ಇದೆ ಅಂತ ಹೇಳ್ತಾರೆ. ಸ್ವಚ್ಛ ಸ್ಮರದ ಘಚ್ಛೇತ್ರಿ ಉನ್ಮುಖಿ. ಕೃಷ್ಣನ ಕೀರ್ತಿಯಲ್ಲಿ 3 ಗುಣಗಳಿವೆ. ಸ್ವಚ್ಛವಾದಂಥ ಕೀರ್ತಿ ಕೃಷ್ಣನದ್ದು, ಯಾವತ್ತಿಗೂ ಕಪ್ಪು ಚುಕ್ಕೆ ಇಲ್ಲ. ಅವನನ್ನು ಎದುರಿಸಿದವರು ಅಂತಲೇ ಇಲ್ಲ. ಅವನ ಶಕ್ತಿ, ಅವನ ಜ್ಞಾನ, ಗುಣಪೂರ್ಣತೆ, ಇದು ಯಾವುದರಲ್ಲಿಯೂ ಕೂಡ ಅವನಿಗೆ ಸರಿಸಮನಾಗಿ, ಅವನಿಗೆ ಎದುರಾಗಿ ನಿಲ್ಲುವಂಥ ಯಾವ ಶಕ್ತಿಯೂ ಇಲ್ಲ, ಎಂದೆಂದಿಗೂ ಇಲ್ಲ. ಇಂಥ ಕೀರ್ತಿ ಬೇರೆ ಯಾರಿಗಾದರೂ ಇದೆಯಾ? ಯಾವತ್ತಿಗೂ ಸೋಲಿಲ್ಲದವನು, ಸೋಲಿಲ್ಲದ ಸರದಾರ ಅಂದರೆ ಅದು ಭಗವಂತ ಕೃಷ್ಣ ಒಬ್ಬನೇ. ಹಾಗಾಗಿ ಎಂದೂ ಸೋಲದಂಥವನು, ಸ್ವಚ್ಛವಾದಂಥ ಕೀರ್ತಿ ಕೃಷ್ಣನದ್ದು. ಅಷ್ಟೇ ಅಲ್ಲ, ಸ್ಮರದ ಗಚ್ಛೇತ್ರಿ. ಯಾರು ಈ ಕೃಷ್ಣನ ಕೀರ್ತಿಯನ್ನು, ಕೃಷ್ಣನ ಗುಣಗಾನವನ್ನು ಯಾರು ಮಾಡ್ತಾರೋ ಅವರ ಪಾಪಗಳನ್ನು ಕೂಡ ಪರಿಹರಿಸುವಂಥದ್ದು ಈ ಕೃಷ್ಣನ ಕೀರ್ತಿ. ಹಾಗೆ ಉನ್ಮುಖಿ, ಯಾವತ್ತಿಗೂ ಕೂಡ ಮೇಲ್ಮುಖವಾಗಿದೆ. ಯಾರು ಈ ಕೀರ್ತಿಯನ್ನು ಪಸರಿಸ್ತಾರೋ ಅವರು ಕೂಡ ತಮ್ಮ ಜೀವನದಲ್ಲಿ ಮೇಲ್ಮುಖವಾಗಿ ನಡೀತಾರೆ. ಇವು 3 ಕೃಷ್ಣನ ಕೀರ್ತಿಯಲ್ಲಿರುವಂಥ ಗುಣಗಳು. ಅವನು ಬಾಣವನ್ನು ಎಸೆದು ಮಾಡಿದಂಥ ತೀರ್ಥದಲ್ಲಿಯೂ ಕೂಡ ಈ 3 ಗುಣಗಳಿವೆ. ಸ್ವಚ್ಛ, ಎಂದೆಂದಿಗೂ ಕೂಡ ಸ್ವಚ್ಛವಾಗಿರುವಂಥ ನೀರಿದು. ಜೊತೆಗೆ ಯಾರು ಈ ಬಾಣಗಂಗೆಯನ್ನು ಸ್ಮರಿಸ್ತಾರೋ ಅವರ ಪಾಪವನ್ನು ಕೂಡ ಪರಿಹಾರ ಮಾಡ್ತದೆ. ಯಾರು ಇಲ್ಲಿ ಹೋಗಿ ಸ್ನಾನವನ್ನು ಮಾಡ್ತಾರೋ, ಅದರ ಪ್ರೋಕ್ಷಣೆಯನ್ನು ಮಾಡಿಕೊಳ್ತಾರೋ, ಪಾನವನ್ನು ಮಾಡ್ತಾರೋ ಅವರ ಪಾಪವನ್ನಂತೂ ಪರಿಹರಿಸ್ತದೆ ಅಂತ ಇನ್ನೇನು ಹೇಳಬೇಕು. ಕೇವಲ ಅದರ ಸ್ಮರಣೆಯನ್ನು ಮಾಡಿದರೆ ಸಾಕು, ಅವರ ಪಾಪವನ್ನು ಪರಿಹರಿಸಿಕೊಡುವಂಥದ್ದು ಈ ಬಾಣಗಂಗೆ. ಕೀರ್ತಿಯಲ್ಲಿಯೂ ಕೂಡ ಪಾಪನಾಶಕತ್ವ ಇದೆ. ಭಗವಂತನ ಕೀರ್ತಿ ಹೇಗೆ ಪಾಪವನ್ನು ಪರಿಹರಿಸ್ತದೋ ಹಾಗೆ ಈ ಬಾಣಗಂಗೆಯೂ ಕೂಡ ಭಕ್ತರ ಪಾಪವನ್ನು, ಸ್ಮರಿಸುವವರ ಪಾಪವನ್ನು ಪರಿಹರಿಸಿಕೊಡುವಂಥದ್ದು. ಹಾಗೆ ಉನ್ಮುಖಿ, ಮೇಲ್ಮುಖವಾಗಿದೆ. ಅಂದರೆ ಬಾಣವನ್ನು ಭೂಮಿಯಲ್ಲಿ ಚುಚ್ಚಿದಾಗ ನೀರು ಮೇಲ್ಮುಖವಾಗಿ ಹರಿದು ಬಂತು. ಕೃಷ್ಣನ ಕೀರ್ತಿಯೂ ಕೂಡ ಮೇಲ್ಮುಖವಾಗಿದೆ. ಉತ್ತಮ ಶ್ಲೋಕ ಅಂತ ಭಗವಂತನಿಗೆ ಹೆಸರು. ಉತ್ತಮರು, ಶ್ರೇಷ್ಠರು ಇವನನ್ನು ಹಾಡಿ ಹೊಗಳ್ತಾರಂತೆ. ಯಾರು ಇವನನ್ನು ಹಾಡಿ ಹೊಗಳ್ತಾರೋ ಅವರೆಲ್ಲ ಮೇಲೆ ಏರ್ತಾನೆ ಹೋಗ್ತಾರೆ. ಹಾಗೆ ಯಾರು ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡ್ತಾರೋ ಅವರಿಗೂ ಕೂಡ ಶ್ರೇಯಸ್ಸು, ಕಟ್ಟಿಟ್ಟ ಬುತ್ತಿ. ಇದು ಉನ್ಮುಖಿ, ಇದು ಕೂಡ ಮೇಲ್ಮುಖವಾಗಿದೆ. ಯಾಕೆಂದರೆ ಬಾಣ ಕೆಳಮುಖವಾಗಿ ಚುಚ್ಚಿದರೆ ನೀರು ಮೇಲ್ಮುಖವಾಗಿ ಹರಿದು ಬಂದಿದೆ. ಹಾಗೆ ಆದ್ದರಿಂದಾಗಿ ಇದು ಉನ್ಮುಖಿ ಅಂತ ಅನ್ನಿಸ್ಕೊಂಡಿದೆ. ಈ ರೀತಿಯಾಗಿ ಕೃಷ್ಣನ ಕೀರ್ತಿಯಂತೆ 3 ಗುಣಗಳನ್ನು ಹೊಂದಿದಂತಹ ಸ್ವಚ್ಛವಾದ ಈ ಬಾಣಗಂಗೆಯನ್ನು ಯಾರು ಸ್ಮರಿಸ್ತಾರೋ ಅವರ ಪಾಪವನ್ನು ನಾಶ ಮಾಡುವಂತಹ, ನಿರಂತರವಾಗಿ ಮೇಲ್ಮುಖವಾಗಿರುವಂತಹ ಈ ಬಾಣಗಂಗೆಯ ಸ್ಮರಣೆ ನಮ್ಮೆಲ್ಲರ ಪಾಪವನ್ನು ಕೂಡ ಪರಿಹರಿಸಿಕೊಡ್ಲಿ ಅಂತ ಕೇಳಿಕೊಳ್ತೇವೆ. ಈ ಪ್ರಭಾಸ ಕ್ಷೇತ್ರವನ್ನು ಪಾಂಡವರು ಕೂಡ ಸಂದರ್ಶಿಸಿದ್ರು ಅನ್ನುವಂಥದ್ದನ್ನು ಮಹಾಭಾರತ ಉಲ್ಲೇಖ ಮಾಡ್ತದೆ. ಹೀಗೆ ಪಾಂಡವರು ಸಂದರ್ಶಿಸಿದಂಥ ಕ್ಷೇತ್ರ, ಯಾದವರ ಅಂತ್ಯ ಇಲ್ಲಾಗಿದೆ. ಯಾದವರ ಅಂತ್ಯವನ್ನು ಕಂಡಂತಹ ಕ್ಷೇತ್ರ ಈ ಪ್ರಭಾಸ ಕ್ಷೇತ್ರ ಆಗಿದೆ. ವಿಶೇಷವಾಗಿ ಇಲ್ಲೇ ಕೃಷ್ಣನು ಕೂಡ ಪರಂಧಾಮಕ್ಕೆ ಹೋಗಿದ್ದಾನೆ. ಅವನ ಬಾಣಪ್ರಯೋಗದಿಂದಾಗಿ ಬಾಣಗಂಗಾ ಅನ್ನುವಂಥ ತೀರ್ಥವೂ ಕೂಡ ಇಲ್ಲೇ ಇದೆ. ಇದನ್ನು ಇವತ್ತು ಸೋಮನಾಥ ಅಂತ ಕರೀತಾ ಇದ್ದಾರೆ. ಸೋಮ ಅಂದರೆ ಚಂದ್ರ. ಅವನು ಈ ಕ್ಷೇತ್ರದಲ್ಲಿ ಕುಳಿತು ತಪಸ್ಸನ್ನು ಮಾಡಿದನಂತೆ. ಈಗಾಗಲೇ ಹೇಳಿದಂತೆ ಕೃಷ್ಣನೂ ಹೇಳಿದ, ನಾವು ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಜಪ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡೋಣ ಅಂತ. ಅಂದರೆ ಅಲ್ಲಿ ಮಾಡುವಂತಹ ಜಪಕ್ಕೆ, ಅಲ್ಲಿ ಮಾಡುವಂತಹ ದಾನಕ್ಕೆ ವಿಶೇಷವಾದಂಥ ಫಲ ಇದೆ.
ಹೀಗೆ ಯಾದವರಿಗೆ ಹೇಳಿ ಕೃಷ್ಣ ಹೇಗೆ ಕರ್ಕೊಂಬನ್ನೋ ಅದೇ ಕಾರಣದಿಂದಾಗಿಯೇ ಸೋಮನು ಕೂಡ ಚಂದ್ರನು ಕೂಡ ಈ ಸ್ಥಳಕ್ಕೆ ಬಂದು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದನಂತೆ. ಅದಕ್ಕೋಸ್ಕರ ಇದಕ್ಕೆ ಸೋಮನಾಥ ಅನ್ನುವಂತಹ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಈ ಹೆಸರಿನಿಂದಲೂ ಕೂಡ ಪ್ರಸಿದ್ಧವಾಗಿದೆ. ಈ ಬಾಣಗಂಗಾ ತೀರ್ಥವನ್ನು ಇವತ್ತಿನ ದಿವಸ ಭಾಲುಕ ತೀರ್ಥ ಅಂತ ಕರೀತಾ ಇದ್ದಾರೆ. ಆ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಮತ್ತು ವಿಶೇಷವಾಗಿ ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ, ಸ್ಕಾಂದ ಪುರಾಣದಲ್ಲಿ ಒಂದು ಖಂಡವೇ ಪ್ರಭಾಸಖಂಡ ಅಂತ ಒಂದು ಖಂಡವೇ ಇದೆ. ಇದರ ಮಹಾತ್ಮೆಯನ್ನು, ಇದರ ವೈಶಿಷ್ಟ್ಯಗಳನ್ನು ಉಲ್ಲೇಖ ಮಾಡಲಿಕ್ಕೋಸ್ಕರ ಅಂತಲೇ ಒಂದು ಖಂಡ ಸ್ಕಂದ ಪುರಾಣದಲ್ಲಿ ಇದೆ. ಹೀಗೆ ಭಾಗವತಾದಿ ಗ್ರಂಥಗಳಲ್ಲಿ, ಮಹಾಭಾರತದಲ್ಲಿ, ಹಾಗೆಯೇ ಸ್ಕಂದ ಪುರಾಣದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಉಲ್ಲಿಖಿತವಾಗಿರ್ತಕ್ಕಂತಹ ಭೂಮಿಯ ಪ್ರಭೆ, ಭೂಮಿಯ ಪ್ರಕಾಶ ಅಂತ ಅನ್ನಿಸ್ಕೊಂಡಂತಹ ಕ್ಷೇತ್ರ, ಕೃಷ್ಣನ ಬಾಣದ ಎಸೆತದಿಂದ ಉಂಟಾಗಿರುವಂತಹ ಬಾಣಗಂಗಾ ಕ್ಷೇತ್ರ, ಇವೆಲ್ಲವೂ ಕೂಡ ಪ್ರಭಾಸ ಕ್ಷೇತ್ರದಲ್ಲಿಯೇ ಇದೆ. ಇದರ ಸಂದರ್ಶನವನ್ನು, ಅಂದರೆ ಇದರ ಮಹಾತ್ಮೆಯ ಶ್ರವಣವನ್ನು ನಾವು ಇವತ್ತಿನ ದಿವಸ ಮಾಡಿದ್ದೇವೆ. ಇದನ್ನು ಪೂಜ್ಯ ಗುರುಸಾರ್ವಭೌಮರಾಗಿರ್ತಕ್ಕಂತಹ ಭಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಅಂತರ್ಯಾಮಿಯಾಗಿರ್ತಕ್ಕಂತಹ ಹಯಗ್ರೀವ ರೂಪಿ ಭಗವಂತನಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ.